ಪ್ರಧಾನಿ ನರೇಂದ್ರ ಮೋದಿ ಅವರು ಇವತ್ತು ಮಂಗಳೂರಿನಲ್ಲಿ ಭರ್ಜರಿ ರೋಡ್ ಶೋವನ್ನು ನಡೆಸಿದ್ರು. ರೋಡ್ ಶೋ ಅಂತಿಮ ಘಟ್ಟ ಬಂದು ತಲುಪಿದಾಗ ಅಲ್ಲಿ 14 ಜನ ಕಾರ್ಯಕರ್ತರನ್ನ ನರೇಂದ್ರ ಮೋದಿಯವರು ಭೇಟಿ ಮಾಡಿ ಅವರನ್ನು ಮಾತಾಡ್ಸಿದ್ರು. ಆ 14 ಜನರ ಪೈಕಿ ನಾನೀಗ 3 ನಮ್ಮೊಂದಿಗಿದ್ದಾರೆ. ಅವ್ರು ನಾನು ಮಾತಾಡ್ಸ್ತಾ ಹೋಗ್ತೀನಿ. ಸರ್, ನಿಮ್ಮ ಹೆಸರು? ನನ್ನ ಹೆಸರು ಜಯಪ್ರಕಾಶ್ ಅಂತೇಳಿ. ಮೇಡಮ್, ನಿಮ್ಮ ಹೆಸರು? ವೈಶಾಲಿ ಕೋಟ್ಯಾನ್. ರೇಷ್ಮಾ. ಇವರು ಅಡ್ವೊಕೇಟ್ ಆಗಿದ್ದಾರೆ. ಜಯಪ್ರಕಾಶ್ ಅವರು ಮೋದಿ ಅವ್ರನ್ನ ಭೇಟಿ ಮಾಡಿದಾಗ ಏನು ಹೇಳಿದ್ರು, ಏನಾಯ್ತು? ಕೇಳಿದರು, ನಮ್ಮ ಹೆಸರು ಮತ್ತು ನಮ್ಮ ಪರಿಚಯ ಹೇಳಿದ್ವಿ. ಇವತ್ತು ವಿಶ್ವ ದಿನ ಇಲ್ಲಿ ಬಂದಿರೋದಕ್ಕೆ ನಾವು ಸ್ವಾಗತ ಅಂತ ಹೇಳಿದ್ವಿ, ಧನ್ಯವಾದ ಅಂತ ಹೇಳಿದರು ಅವರು. ಹಾಗೆಯೇ ಇವತ್ತು ಜಗತ್ತಿನ ಒಬ್ಬ ವಿಶ್ವನಾಯಕನನ್ನು ಮಂಗಳೂರಿನಲ್ಲಿ ಇಷ್ಟು ಹತ್ತಿರದಿಂದ ನೋಡಲಿಕ್ಕೆ ಒಂದು ಅವಕಾಶ ನಮಗೆ ಸಿಕ್ಕಿದೆ. ಮತ್ತೆಲ್ಲರಿಗೂ ನಿಜವಾಗ್ಲೂ ಜನರಿಗೆ ಬಂದಿರುವಂಥ ಎಲ್ಲ ಕಾರ್ಯಕರ್ತರಿಗೆ ಭಾಳ ಖುಷಿಯಾಗಿದೆ. ನನಗಂತೂ ಪರ್ಸ್ನಲಿ ಭಾಳ ಹೆಮ್ಮೆ ಮತ್ತು ಭಾಳ ಖುಷಿಯಾಗಿದೆ. ಮೇಡಮ್, ನಿಮ್ಮ ಹತ್ರ ಏನು ಮಾತಾಡಿದ್ರು, ಏನು ಕೇಳಿದ್ರು, ನೀವೇನು ಮಾಡ್ಕೊಂಡಿದ್ದೀರಿ? ನಾನು ಗೃಹಿಣಿ, ಸೋಷಲ್ ವರ್ಕ್ ಮಾಡ್ತಾ ಇದ್ದೇನೆ. ನಮ್ಮ ಪರಿಚಯ ಮಾಡ್ಕೊಂಡ ನಂತರ ಅವರು ಒಂದಷ್ಟು ಸೆಕೆಂಡ್ ನಮ್ಮ ಕಣ್ಣಲ್ಲಿ ನೋಡಿದ್ರಲ್ಲ, ಆಗ ಪೂರ್ತಿ ನಮ್ಮನ್ನು ಅಳಿದ್ರು. ಈ ರೀತಿಯ ಫೀಲ್ ಆಯಿತು ನಮಗೆ. ಮತ್ತು ಅಭಿವೃದ್ಧಿಯ ಹರಿಕಾರ ಅಂತ ಹೇಳ್ಬೋದು. ಅವರು ಮಂಗಳೂರಿಗೆ ಬಂದಾಗ ಈ ಒಂದು ಅವಕಾಶ ಸಿಕ್ಕಿದ್ದು ನಮ್ಮ ಪುಣ್ಯ ಅಂತಲೂ ಹೇಳ್ಬೋದು. ಮೇಡಮ್, ನಿಮ್ಮ ಹತ್ರ ಏನು ಮಾತಾಡಿದ್ರು, ಏನಂದ್ರು? ಅವರು ಇಳಿದು ಬರುವಾಗ ನಾವು 13 ಜನ ಇದ್ರಿ ಏರ್ಪೋರ್ಟಲ್ಲಿ. ನಾವು 4 ಮಹಿಳೆಯರು. ಅವರು ಬರುವುದನ್ನು ನೋಡೋದೇ ಒಂದು ಖುಷಿ ನಮಗೆ. ಮತ್ತು ಎಲ್ಲರ ಕಣ್ಣಲ್ಲೂ ನೀರು, ಬಹಳ ಸಂತೋಷ. ಹತ್ತಿರ ಬಂದು ಕಣ್ಣಲ್ಲಿ ಕಣ್ಣಿಟ್ಟು ನೋಡಿ ನಮಸ್ಕಾರ ಮಾಡಿದರು. ನಾವು ನಮ್ಮ ಪರಿಚಯ ಮಾಡಿಕೊಂಡ್ವಿ, ನಗಾಡಿದ್ರು. ತುಂಬ ಖುಷಿ ನಮಗೆ. ಮತ್ತು ಇದೊಂದು ಅವಕಾಶ ಸಿಕ್ಕಿದ್ದು ಎಲ್ರಿಗೂ ಭಾಗ್ಯ ಅಂತ ಎಲ್ಲರೂ ಹೇಳಿದ್ರು. ನಮ್ಮ 14 ಜನ ಇದ್ದರು, ಅಷ್ಟು ಜನರಲ್ಲಿ ಕೇವಲ ಕೆಲವರಿಗೆ ಮಾತ್ರ ಈ ಒಂದು ಅವಕಾಶ ಸಿಕ್ಕಿದ್ದು. ನಿಮ್ಗೆ ಯಾವಾಗ ಗೊತ್ತಾಯಿತು ನೀವು ಮೋದಿಯವ್ರನ್ನ ಮೀಟ್ ಮಾಡೋಕ್ಕೆ ಹೋಗ್ತೀವಿ? ನಿಮ್ಮನ್ನು ಹೇಗೆ ಆಯ್ಕೆ ಮಾಡಿದ್ರು? ಅಲ್ಲ, ನಾವು ಪರಿವಾರದ ಬೇರೆ ಬೇರೆ ಸಂಘಟನೆಗಳಲ್ಲಿ ಜೋಡಿಸ್ಕೊಂಡಿರುವಂಥ ಕಾರ್ಯಕರ್ತರು. ನಮಗೆ ಪಾರ್ಟಿನಲ್ಲಿ ನೇರ ನನಗೆ ಜವಾಬ್ದಾರಿ ಇಲ್ಲದೆ ಇರ್ಬೋದು, ಆದರೆ ಒಬ್ಬ ಕಾರ್ಯಕರ್ತನನ್ನು ಗುರುತಿಸಿ ಕಾರ್ಯಕರ್ತರಿಗೆ ಈ ಥರ ಒಂದು ಮೋದಿಯವರ ಜೊತೆ ನೇರ ಒಂದು ಎದುರುಗಡೆ ನಿಂತು ಅವರ ಜೊತೆ ಮಾತಾಡುವಂಥ ಅವಕಾಶವನ್ನು ಭಾಜಪ ಮತ್ತು ನಮ್ಮ ಸಂಘ ಪರಿವಾರದ ಸಂಘಟನೆ ಪರವಾಗಿ ನಾನು ಮಾಡಿಕೊಟ್ಟಿದ್ದಾರೆ. ಇದಕ್ಕೆ ನಾನು ನಿಜವಾಗ್ಲೂ ಧನ್ಯವಾದವನ್ನು ಪಾರ್ಟಿಗೆ ಮತ್ತು BJPಗೆ ನಾನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೀನಿ. ನಿಮ್ಗೆ ಯಾವಾಗ ಗೊತ್ತಾಯಿತು ಅವ್ರನ್ನ? ಮುಂಚೆ ಗೊತ್ತಾಯಿತು. ಯಾರು ಹೇಳಿದ್ರು, ಏನಂತ ಹೇಳಿದ್ರು? ಪಾರ್ಟಿ ಆಫೀಸಿಂದಲೇ ಫೋನ್ ಬಂತು. ನಾವು ರಾಷ್ಟ್ರ ಸೇವಿಕ ಸಮಿತಿಯ ವಿಭಾಗ ಸಹಕಾರಿ ವಾಯ್ಕ ಆಗಿರೋದ್ರಿಂದ ಅದರೊಟ್ಟಿಗೆ ಲೋಕಸಭಾ ಚುನಾವಣೆಯಲ್ಲಿ ನಾವು ಮಹಿಳೆಯರ ಜೊತೆ ಕಾರ್ಯ ಮಾಡ್ತಾ ಇದ್ದೀವಿ. ಬೂತ್ ಮೀಟಿಂಗ್, ಚಾವಡಿ ಬೈಠಕ್ ಈ ರೀತಿ ಮಾಡ್ತಾ ಇರೋದ್ರಿಂದ ನಮಗೆ ಈ ಅವಕಾಶ ಸಿಕ್ತು. ನಿಮ್ಗೆ ಯಾವಾಗ ಗೊತ್ತಾಯಿತು ಮೇಡಮ್, ಏನು ಅನ್ನಿಸ್ತು ಆ ಸಂದರ್ಭದಲ್ಲಿ? ನಾನು ಉಡುಪಿ BJPಯ ಜನರಲ್ ಸೆಕ್ರೆಟ್ರಿ. ನನಗೆ 2 ದಿವಸ ಹಿಂದೆ ಒಂದು ಅವಕಾಶ ಸಿಕ್ತು, ಪಾರ್ಟಿ ಆಫೀಸಿಂದ ಹೇಳಿದರು. ನಾನು ಈ ಇಲೆಕ್ಷನಲ್ಲಿ ಬೂತ್ ಕಾರ್ಯ ಮಾಡ್ತಾ ಇದ್ದೇನೆ. ಬಹಳ ಸಮಯದಿಂದ BJPಯ ಕಾರ್ಯಕರ್ತೆ, 22 ವರ್ಷಗಳಿಂದ. ಹಾಗಾಗಿ ನನಗೊಂದು ಅವಕಾಶ ಸಿಕ್ಕಿತ್ತು. ಮತ್ತು ಅಲ್ಲಿ ನಮ್ಮೊಟ್ಟಿಗೆ ಇದ್ದವರು ಯಾರು ಅಂತ ಹೇಳಿದರೆ ತುಂಬ ಫೇಮಸ್ ಪರ್ಸನಾಲಿಟಿ ಇದ್ದರು. ಅದರ ಜೊತೆಗೆ ಸಣ್ಣ ಸಣ್ಣ ಬೂತ್ ಅಧ್ಯಕ್ಷರು ಕೂಡ ಇದ್ದರು. ಒಬ್ಬ ಕಾರ್ಯಕರ್ತನ ತಾಯಿ ಕೂಡ ಇದ್ದರು. ಹೀಗೆ ಎಲ್ಲ ವರ್ಗದವರನ್ನು ಮೋದಿಯವರು ಭೇಟಿ ಮಾಡಿ ಹೋದರು. ಇವರು 3ರ ಜೊತೆಯಲ್ಲಿ ಇನ್ನುಳಿದಂಥ 11 ಮಂದಿಯನ್ನು ಕೂಡ ಇವತ್ತು ಕೆಲವರು ಬೂತ್ ಮಟ್ಟದಲ್ಲಿ ಕಾರ್ಯಕರ್ತರಾಗಿದ್ದಂಥವರು, ಕಾರ್ಯಕರ್ತರ ತಾಯಿಯನ್ನು ಭೇಟಿ ಮಾಡುವಂಥದ್ದು, ಈ ರೀತಿಯಾದಂತಹ ಒಂದು ಕೆಲಸವನ್ನು ಮಾಡೋ ಮೂಲಕ ಪ್ರಧಾನಿ ನರೇಂದ್ರ ಮೋದಿಯವರು ಕಾರ್ಯಕರ್ತರಲ್ಲಿ ತಮ್ಮ ಹುಮ್ಮಸ್ಸನ್ನು ಮತ್ತಷ್ಟು ಹೆಚ್ಚಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ಕ್ಯಾಮ್ರಾ ಪರ್ಸನ್ ರಾಜು ಜೊತೆ ನಾಗೇಂದ್ರ ಬಾಬು, ರಿಪಬ್ಲಿಕ್ ಕನ್ನಡ, ಮಂಗಳೂರು.